ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಇವಾಗ 10:30 ಆಗ್ಯದ್ರಿ. ಇವಾಗೆಲ್ಲ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಂತೂ ನಾವು ಊರಿಗೆ ಹೊಂಟಿದ್ದೇವೆ ರೀ. ಯಾವ ಊರಿಗೆ ಹೊಂಟೀವಿ ಅಂತೇಳಿ ಕಿಸಿಂದ ಹೋಗ್ತಾ ವಿಡಿಯೋದಾಗ ಹೇಳ್ತೀನಿ. ನಾನು ನಿಮ್ಗೆ ತಮ್ಲೈನ್ ನೋಡಿದ್ರೆ ಗೊತ್ತಾಗಿರ್ಬೋದು ರೀ ಇವತ್ತು ಟೈಟಲ ತಮ್ಲೈನ ಯಾವುದಂತೇಳಿ. ಅದಕ್ಕೆ ಹಂಗೆ ಹೊಲಕ್ಕೆ ಭೀ ಹೋಗೋದಿತ್ತು ರೀ ಕಡೆ. ಅದಕ್ಕೆ ಕಿಸಿಂದ ಬುತ್ತಿನೂ ಕಟ್ಕೊಂಡಿದ್ದ, ಬುತ್ತಿ ಮತ್ತು ಸಾಂಬಾರು ಎಲ್ಲನೂ ಆ ಕಡೆ ತೊಗೊಂಡು ನಡೆದಿದೆ. ಮತ್ತು ಇವೆಲ್ಲ ಹೊಲ್ದಾಗ ಒಯ್ದಿಟ್ಟು ಮತ್ತು ಆ ಕಡೆ ಹೋಗೋದಿತ್ತು ರೀ. ಹಂಗಾಗಿ ಕಿಸಿಂದ ಮತ್ತೆಲ್ಲಿ ರಿಪೀಟ ಊರಿಗೆ ಬರೋದಂತೇಳಿ ಕಿಸಿಂದ ಆ ಕಡೆ ಬುತ್ತಿನೂ ಕಟ್ಕೊಂಡಿದ್ದೆ. ಯಾಕಂದ್ರೆ ನಮ್ಮ ಹೊಲಕ್ಕೆ ಹೋಗಿ ಬರ್ಬೇಕಾದ್ರೆ ಭಾಳಷ್ಟು ದೂರ ಆಯ್ತು ರೀ. ನಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೆ ಮತ್ತು 3 ಕಿಲೋಮೀಟ್ರ್ ಆಗಿರ್ತದೆ. ನಡ್ಕೊತ ಹೋದ್ರೆ ನಡ್ವರ್ಕಿಂದ ಸನಿ ಆಗಿರ್ತದೆ ರೀ. ಆದರೆ ನಾವು ರೋಡಿಲಿಂದ ಹೋದ್ರೆ ಒಂದು ಸ್ವಲ್ಪ ದೂರ ಆಗಿರ್ತದೆ. ಹುಡುಗರೆಲ್ಲ ಅಂತೂ ಸಾಲಿ ಹೋಗ್ಯಾರ ಈಗ. ಅದಕ್ಕೆ ಕಿಸಿಂದ ಅವರು ಮುಂಜಾನೆ ಹೊಲಕ್ಕೆ ಹೋಗಿದ್ದರು ರೀ. ಮತ್ತು ಮನೆಗೆ ಬಂದು ಮತ್ತು ಈಗ ಹೋಗ್ಬೇಕಾದ್ರಂತೂ ಟೈಮ್ 10:30 ಆಯಿತು. ಇವಾಗ ಹೊರಟಿದ್ದೇವೆ ರೀ. ಫಸ್ಟ್ ಇನ್ನು ಹೊಲಕ್ಕೆ ಹೋಗಬೇಕು. ಹೊಲಕ್ಕೆ ಬಂದಿದ್ದೇವೆ ರೀ. ಅದಿಷ್ಟ ಬುತ್ತಿ ತೊಗೊಂಬಂದಲ್ಲ ರೀ ನನ್ನ ಸಂಗಟ. ಹಂಗಾಗಿ ಕಿಸ್ನ ಬುತ್ತಿ ಲೇಟ್ ಹೋದ್ರಾಯ್ತು ಅಂತೇಳಿ ಮಧ್ಯಾಹ್ನದ ಊಟಿಗೆ ತೊಗೊಂಡು ಬಂದಿದ್ರಿ ನಾನು. ಹೊಲಕ್ಕೆ ಮತ್ತೆ ಬರೋದಿತ್ತು, ಹೊಲ್ದಾಗ ಕೆಲಸ ಇತ್ತು ಒಂದು ಸ್ವಲ್ಪ. ಹಂಗಾಗಿ ಕಿಸಿಂದ ಊರಿಗೆ ಹೋಗಿ ಬರ್ಲಿಕ್ಕೆ ಲೇಟ್ ಆಯ್ತು ಅಂತೇಳಿ ಕಿಸಿಂದ ಇಲ್ಲೇ ಹೊಲ್ದಾಗ ಇಟ್ಟು ಹೋದ್ರಾಯ್ತು. ಮತ್ತು ಹಿಂಗೆ ನಡವರ್ಕಿಂದ ಹೋದ್ರಾಯ್ತು ಅಂತೇಳಿ ಕಿಸಿಂದ ಬಂದಿದ್ದೆವು. ಹಿಂಗೆ ನಡಿ ಮತ್ತು ಹೋಗಮಂತೀಯಲ್ಲ. ಹೆಂಗೆ ಕಚ್ಚದ ದುದ್ನಿ ಹೊಲಕ್ಕ ಎಲ್ಲಿ ತಕ್ಕ ಸೀಣೂರ್ ತಕ ಅದು ಹೋಗಿ ಎಲ್ಲಿಗೆ ಕೂಡ್ತದೆ ಅರ್ಕೊಂಡಿದ್ದು ಹಾದಿ ಆ ಗುಂಪದ ಬಲಿ ಹೋಗಿದ್ದು ಅಮ್ಮರಿ ಹಾದಿ ನೋಡಿದಿ ಕ್ಯಾರಿ ಬೇಲೆಕ ಹೋಗಮ್ಮ ಮೇಡಮ್. ಹಿಂಗೆ ಹೋಗಮ್ರಿ ಯಾಕಡೆ ಇವಾಗ ನೋಡ್ಬೋದು ರೀ. ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ಕೊನೆ ಎಂಡರ್ಗೂ ನೋಡಿರಿ. ನಾವು ಬಂದಿದ್ದೆವು ದುಡ್ನಿಗೆ ರೀ. ಇವತ್ತು ಫಸ್ಟ್ ಟೈಮ್ ದುಡ್ನಿಗೆ ಬಂದಿದ್ದೆವು. ಪೈಲೇ ಬಂದಿದ್ದೆವು, ಆದರೆ ಈ ಕಡೆ ಅಂತೂ ಜಾಸ್ತಿ ಏನೇ ತರೋದಿದ್ರೆ ಮತ್ತು ಏನೇ ದವಾಖಾನಿಗೆ ಹೋಗೋದಿದ್ರು ಅಫ್ಜಲ್ಪುರೇ ಹೋಗಿರ್ತೇವ್ರಿ ನಾವು ಜಾಸ್ತಿ ಅಂತೂ. ಇವತ್ತು ನಾವು ಈ ಕಡೆ ದುಡ್ನಿ ಬಂದಿದ್ದೇವೆ ರೀ. ಮಂಗಳವಾರ ಇತ್ತಲ್ಲ, ಹಂಗಾಗಿ ಕಿಸಿಂದ ಈ ಕಡೆ ಬಂದಿದ್ದೆವು. ದವಾಖಾನಿಗೆ ಬಂದಿದ್ದೇವೆ ರೀ. ನನಗೂ ಆರಾಮಿದ್ದಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಸಿಲೇನದು ಹಚ್ಚಿದ್ರು. ಜಾಸ್ತಿ ಇದಾಗ್ಯದ ಅಂತೇಳಿ ಕಿಸಿಂದ ಸಿಲೇನ್ ಹಚ್ಚಿದ್ರು. ಅದಕ್ಕೆ ನಾವು ಸುಮ್ಮ ದವಾಖಾನೆ ತೋರಿಸ್ಕೊಂಡು ಹೋದ್ರಾಯ್ತು ಅಂತೇಳಿ ಕಿಸಿಂದ ಬಂದಿದ್ದೆವು. ಅದಕ್ಕೆ ಇನ್ನೂ ಒಂದು ಅರ್ಧ ತಾಸು ಹತ್ತು ರೀ ಸಿಲೇನ್ ಆಗ್ಬೇಕಾದ್ರಂತೂ. ಮತ್ತು ಅದ್ರಾಗ ಬೇರೆ ಸಂತೆ ಅಂತೂ ಏನಿದ್ದಿಲ್ಲ ರೀ. ನಾವು ಬರೋದೇ ದುಡ್ನಿಗೆ ದವಾಖಾನೆ ಸಲಕ್ಕೆ ಬಂದಿದ್ದೆವು. ಜಾಸ್ತಿ ನಾವು ಸಂತೆಗೆ ಹೋಗ್ಬೇಕಾದ್ರೆ ಊರಾಗೆ ಸಂತೆ ಆಗಿರ್ತಲ್ಲ ರೀ. ಈಗೇನು ಸಂತೆಗೇನು ಜಾಸ್ತಿ ಯಾವ ಊರಿಗೇನು ಹೋಗಂಗಿಲ್ಲ. ಆವಾಗ ನಮ್ಮ ಮುತ್ತೆಯವರು ಬರ್ತಿದ್ರಂತ ದುಡ್ನಿಗೆ ಅಫ್ಜಲ್ಪುರಕ್ಕೆ. ಆದರೆ ಇವಾಗೇನಿಲ್ಲ ರೀ, ಊರಾಗೆ ಸಂತೆ ಆಗ್ಯದ. ಸಂತೆದೇನು ಅಷ್ಟು ಟೆನ್ಷನ್ ಇಲ್ಲ. ಏನೋ ಜಾಸ್ತಿ ಸಿಗ್ಲಾರ್ದೇನೋ ಸಂತೆ ಐತಂದರೆ ಇಷ್ಟೇ, ಹೋದ್ರಂದ್ರೆ ಅಫ್ಜಲ್ಪುರಕ್ಕೆ ಹೋಗಿದ್ರಂದ್ರೆ ಇಷ್ಟೇ ತಂದಿರ್ತಾರೆ. ನಾವು ದವಾಖಾನಿಗೆ ಅಂತೇಳಿ ದುಡ್ನಿಗೆ ಹೋಗಿದ್ದೇವೆ ರೀ ಇವತ್ತು. ದವಾಖಾನೆ ತೋರಿಸ್ಕೊಂಡು ಕೇಸಿಂದ ಮತ್ತು ನಾವು ಹೊಲಕ್ಕೆ ಬಂದಿದ್ದೆವು. ಇದೊಂದು ಸ್ವಲ್ಪ ಮನೆ ಲೆವೆಲ್ ಮಾಡಿಬಿಟ್ಟಿದ್ದಾರೆ JCB ಲಿಂತ. ಹಂಗಾಗಿ ಕೇಸಿಂದ ಒಂದು ಸ್ವಲ್ಪ ಕಲ್ಲದು ಎಲ್ಲ ದಮ್ ಎದ್ಬಿಟ್ಟಿದ್ದೆವು. ಇಷ್ಟು ಕಲ್ಲೆಲ್ಲ ತೆಗಿಲಿಕತ್ತಿದ್ರಿ ಒಂದು ಸೈಡಿಗೆ. ಆ ದಮ್ ಕಲ್ಲೆಲ್ಲ JCB ತೆಗ್ಸಿದ್ದೆ ರೀ. ಇವಾಗ ಈ ಲಾಗ್ ಅಂತೂ ಮನಿ ಲಾಗ ಅದ್ರಾಗೆ ಶೇರ್ ಮಾಡಿದ್ದೀನಿ ರೀ ನಾನು. ಸಂಜೆ ಟೈಮ 7:30 ಆಗ್ಯದ. ನಾವು ಮತ್ತು ಹೊಲದಾಗೆ ಬಂದಿದ್ದೇವಲ್ಲ ರೀ. ದವಾಖಾನೆ ಹೋಗಿ ಕೇಸಿಂದ ಹೊಲಕ್ಕೆ ಹೋಗಿದ್ದೇವೆ ನಾವು. ಒಂದು ಸ್ವಲ್ಪ ಸನಿ ಆಗಿರ್ತಾರೆ ನಮ್ಮ ಹೊಲನೂ ಆ ಕಡೆ ದುಡ್ನಿಗೆ ಹೋಗ್ಬೇಕಾದ್ರೆ. ಮತ್ತು ಬರ್ಬೇಕಾದ್ರೆ ನಮ್ಮ ಹೊಲದ ಮ್ಯಾಗಿಂದೇ ಬಂದಿರ್ತೇವೆ. ಹಂಗಾಗಿ ಕೇಸಿಂದ ಮತ್ತೆ ಅಲ್ಲಿ ಊರಿಗೆ ಹೋಗೋದಂತೆ ಕೇಸಿಂದ ಮತ್ತು ಬರಬೇಕಾದ್ರೆ ಟೈಮ 3:30 ಆಗಿತ್ತು ರೀ ನಮಗೆ ದವಾಖಾನಿಲಿಂದ ಬರ್ಬೇಕಾದ್ರೆ. ಹಂಗಾಗಿ ಕೇಸಿಂದ ಮನೆಗೆ ಹೋಗಿ ಬರೋದ್ರಾಗ ಲೇಟೇ ಆಯ್ತು. ಹೆಂಗೋ ಬುತ್ತಿ ಅದೆಲ್ಲ ತೊಗೊಂಡು ಬಂದಿದ್ದೇವಲ್ಲ ರೀ. ಹಂಗಾಗಿ ಕೇಸಿಂದ ಹೊಲದಾಗೆ ಒಂದು ಸ್ವಲ್ಪ ಕಲ್ಲದೆಲ್ಲ ತೆಗೆದ್ರು ಅವ್ರು ಸಂಜೆ 6 ತನಕ. ಇವಾಗ ಟೈಮ್ 7:30 ಆಗ್ಯದ್ರಿ. ಅದಕ್ಕೆ ಇದ್ರಾವತ್ತು ಬೇರೆ ಪಾನಿಪುರಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಪಾನಿಪುರಿ ಅಂದರೆ ಜಾಸ್ತಿ ನಾನು ಪಾನಿಪುರಿ ಅಂದ್ರೆ ರೆಡಿಮೇಡ್ ಮಾಡಿಟ್ಟಿರೋಂಥ ಪಾನಿಪುರಿನೇ ತಂದಿರ್ತೇನೆ ರೀ. ಈ ಥರ ಮನೆಗೇನು ಮಾಡಿದ್ದಿಲ್ಲ. ಅದಕ್ಕೆ ಇವತ್ತು ಮನ್ಯಾಗ ಮಾಡಿದ್ರೈತೆ ಅಂತೇಳಿ ಪಾನಿಪುರಿ ಮಾಡ್ಬೇಕಲ್ಲಗತ್ತೀನಿ. ಅದು ಸಣ್ಣ ರವದ ಸಿರದ ರವದ ಪಾನಿಪುರಿ ಮಾಡ್ಬೇಕಲ್ಲತ್ತೀನಿ ರೀ. ಮತ್ತು ಒಂದಿಷ್ಟು ಪಣೆ ಕೊಟ್ಟು ಅನ್ನ ಮಾಡ್ಬೇಕಂತ ಕೇಸಿಂದ ಒಂದಿಷ್ಟು ಈರುಳ್ಳಿ ಟಮಾಟಿ ಅದು ಹೊಳತ್ತಿದ. ಯಾಕಂದ್ರೆ ಚಪಾತಿ ಭಾಳಷ್ಟಿದೆ. ಮುಂಜಾನೆ ಚಪಾತಿ ರೊಟ್ಟಿ 2 ಮಾಡಿದ್ದೆ. ಆದರೆ ಚಪಾತಿ ಭಾಳಷ್ಟು ಅವ ಅಂತೇಳಿ ಕಿಸಿಂದ ಬರೀ ಪಣೆ ಕೊಟ್ಟು ಅನ್ನ ಮಾಡಿಟ್ಟು ಮತ್ತು ಚಪಾತಿ ಭಾಳ ಅವಲ್ಲ ರೀ. ಮತ್ತೆ ಈಗ ಅವೆಲ್ಲ ಚಪಾತಿ ಹಂಗೆ ಕುಂದಿರ್ತಾವೆ. ಈಗ ಮತ್ತೆ ಚಪಾತಿ ಮಾಡಿದ್ರೆ ಮುದ್ದೆ ಒಂದಿಷ್ಟು ರೊಟ್ಟಿ ಮಾಡಿಬಿಟ್ಟಿದ್ದೆವು. ರೊಟ್ಟಿ ಚಪಾತಿ 2 ಹಾಗೆ ಇದ್ದಿದ್ದವು. ಹಾಗೆ ಕಿಸಿಂದ ಇವಾಗ ಏನು ಮಾಡಲಿಲ್ಲ ರೀ, ಬರೀ ಒಂದಿಷ್ಟು ರೈಸ್ ಮಾಡಿಬಿಟ್ಟ. ಅದಿಷ್ಟು ಇನ್ನು ಪಣೆ ಕೊಟ್ಟು ಅನ್ನ ಮಾಡಬೇಕು. ಸಂಜೆ ಟೈಮ್ದಾಗ ವಿಡಿಯೋ ಮಾಡಬೇಕಾದ್ರಂತೂ ಜಾಸ್ತಿ ಕ್ಲಿಯರ್ ಬರಂಗಿಲ್ಲ. ಒಂದು ಸ್ವಲ್ಪ ಕಣ್ಣು ಅದು ಬೇರೆ ಬೇರೆ ಥರ ಬಂದಿರ್ತಾವೆ.
ಆ ಲೈಟಿನ ಬೆಳಕಿಗೆ ಆ ಥರ ಬಂದಿರ್ತಾವೆ ರೀ. ಅದಕ್ಕೆ ವಿಡಿಯೋ ಅಂತೂ ಹಾಗೆ ಒಂದು ಸ್ವಲ್ಪ ಮಾಡಿರ್ತೀನಿ. ಸಂಜೆ ಲಾಗ್ ಅಂತೂ ಜಾಸ್ತಿ ಮಾಡಿರಂಗಿಲ್ಲ ನಾನು. ಈ ಕಡೆ ಅಂತೂ 2-3 ದಿನ ಆಯ್ತು ರೀ ನನಗೆ ವಿಡಿಯೋ ಅಂತೂ ಹಾಕೋದೇ ಆಗಿದ್ದಿಲ್ಲ. ಯಾಕಂದ್ರೆ ವಿಡಿಯೋ ಜಾಸ್ತಿ ಇದೂ ಆಗಲಾಗಿತ್ತು. ಅದ್ರಾಗ ಬೇರೆ ಸ್ವಲ್ಪ ಕೆಲಸದಾಗ ವಿಡಿಯೋನೂ ಮಾಡೋದಾಗಿದ್ದಿಲ್ಲ ನನಗೆ. ಅಲ್ಲಿ ದಂದಿದಾಗ ಅದು ಹಿಂಗೆ ಏನ್ರಿ ಮನೆಗಿದ್ದೇವಂದ್ರಂತೂ ಏನ್ರಿ ರೆಸಿಪಿಯಲ್ಲಿ ಏನ್ರಿ ಮಾಡಿಕಿಸಿಂದ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ ರೀ. ನಿನ್ನೆ ವಿಡಿಯೋ ಹಾಕೋದಾಗಿದ್ದಿಲ್ಲ ನನಗೆ, ಇವತ್ತು ಹಾಕತ್ತೀನಿ. ಒಂದಿಷ್ಟು ಪಾಣೆ ಕೊಟ್ಟು ಅನ್ನಕ್ಕೆ ಉಳ್ಳಾಗಡ್ಡಿ ಹಾಕಿಸಿಂದ ಪಾಣೆ ಕೊಟ್ಟು ಬಿಟ್ಟಿದ್ರಿ. ಇದು ನಾನು ಸಂಜೆ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ರೀ. ಸಂಜೆ ಟೈಮ್ 7:30 ಅದ. ಇವಾಗ ವಿಡಿಯೋಸ್ ಹಾಕತ್ತೀನಿ. ಯಾಕಂದ್ರೆ 4 ದಿನ ಆಯ್ತು ರೀ ವಿಡಿಯೋ ಅಂತೂ ಹಾಕೋದಾಗಿದ್ದಿಲ್ಲ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ವಿಡಿಯೋ ಹಾಕಿ ಬಂದ್ರೈತೆ, ಒಂದು ಸಣ್ಣ ವಿಡಿಯೋ ಅಂತೇಳಿ ಸಣ್ಣ ವಿಡಿಯೋ ಹಾಕತ್ತೀನಿ.